ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಕಾಟಪ್ಪನಹಟ್ಟಿ ಗೊಲ್ಲರಹಟ್ಟಿ ಸಮೀಪ ಇಂದು ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿ ರಘುಮೂರ್ತಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಚಳ್ಳಕೆರೆ ನಗರಸಭೆಯ ಕೆರೆ ಅಭಿವೃದ್ಧಿ ಶುಲ್ಕದಡಿ ಸೂಜಿಮಲ್ಲೇಶ್ವರ ನಗರದಿಂದ ಕಾಟಪ್ಪನಹಟ್ಟಿಯವರೆಗೆ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗುತ್ತಿದ್ದು, ಇದರಿಂದ ಮಳೆ ನೀರು ಸರಾಗವಾಗಿ ಹರಿದು ನಗರದಲ್ಲಿ ನೀರು ನಿಲ್ಲುವ ಸಮಸ್ಯೆ ಕಡಿಮೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ, ಪೌರಾಯುಕ್ತೆ ನಾಗವೇಣಿ, ಕೆಯುಡಬ್ಲ್ಯೂಎಸ್ಡಿಬಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಮಸ್ಯೆ ಅಪ್ರೂವಲ್ ಆಗಕ್ಕೆ ಸುಮಾರು 5 ವರ್ಷದಿಂದ ಇದೆ. ಅಪ್ರೂವಲ್ ಹೋಯ್ತು, ಮಾಡಿದ್ರು, ಮತ್ತೆ ಅದೇನೋ ಪ್ರೋಸೆಸ್ ಆಯಿತು, ಅದೇನೋ ಇದರಲ್ಲಿ ಬರಬೇಕು, ಆಮೇಲೆ ನೋಡ್ರಿ ಅದೇನೋ ಇದೆಯಲ್ಲ ತೆಗೀರಿ. ಏನು ಕೆರೆ ಅಭಿವೃದ್ಧಿ ಅಂದರೆ ಅಲ್ಲಿ ಸ್ಟಾಪ್ ಇಲ್ಲ. ಟೋಟಲ್ 1 ವರ್ಷದಿಂದ ಮೊದಲೇ ಆಗಬೇಕಿತ್ತು. ನಮ್ಮ ಪ್ರಕಾಶ್ ಅವ್ರು ಏನಿದ್ರಲ್ಲ ಇಲ್ಲಿ, ಅವಾಗಿಂದನೂ ಇದಿತ್ತು, ಆಯ್ತು ಒಟ್ಟಾಗಿ. ಮತ್ತು ನನಗೇನಿಸುತ್ತೆ ಇವಾಗ ರೈಮ್ನಲ್ಲಿ ಪ್ರಾಬ್ಲಮ್ ಇಲ್ಲ. ಎಷ್ಟಿದೆ ಇನ್ನು? 150 ಮೀಟರ್, ಇನ್ನು 150 ಮೀಟ್ರ್ ಇವಾಗ ಆಗಿದೆ. ಇನ್ನೊಂದು ಸ್ವಲ್ಪ ಎಸ್ಬೇಕಷ್ಟೇ ಸೈಡ್ ಅಲ್ಲ. ಮತ್ತೆ ಎತ್ಸಿದೋಣ. ಈಗ ಗ್ಯಾಪಲ್ಲ ಆ ಕಡೆ ಈ ಕಡೆ ನೂರಲ್ಲಿ ಕಲ್ಪೋದಕ್ಕೆ ಮಾತ್ರ 150. ಅದು ಇವತ್ತು ನಾವು ಭಾಳಷ್ಟು ಏನು ನಮ್ಮದು 198 ಕೋಟಿನಲ್ಲಿ ಒಳಚರಂಡಿ ವ್ಯವಸ್ಥೆ ನಗರಕ್ಕೆ ಈಗಾಗಲೇ ಡಿಸೆಂಬರಲ್ಲೇ ಆಗಿತ್ತು. ಅದು ನಿಮಗೆಲ್ಲ ಗೊತ್ತಿದೆ. ನಾವೆಲ್ಲ ನಿಮ್ಮ ಮಾಹಿತಿ ಎಲ್ಲ ಮತದಾರರಿಗೆಲ್ಲ ನಮ್ಮ ಮಾಹಿತಿ ಕೊಟ್ಟಿದ್ದು ಅಪ್ರೂವಲ್ ಆಗೈತಂತ. ಅದು ಟೆಂಡರ್ ಆಗಿ ಮೊದಲು KEDFCನಲ್ಲಿತ್ತು. KEDFCನಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳ್ಬಿಟ್ಟು 1-2 ತಿಂಗಳ ನಂತರ ಮತ್ತೆ KWS ಮಾಡಿದ್ವಿ. ಮತ್ತು ಅವರು ಟೆಂಡರ್ ಕರೆದು ಇದೆಲ್ಲ ಮಾಡಿದ್ದಾರೆ. ಇದು ಸಾಂಕೇತಿಕವಾಗಿ ಪೂಜೆ. ಮುಖ್ಯಮಂತ್ರಿಗಳು ಮುಂದಿನ ತಿಂಗಳಲ್ಲಿ ಏನು ನಮ್ಮ ಎಲ್ಲ ಇದಾವೆ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಭವನಗಳಿರ್ಬೋದು, ಮತ್ತು ಬೇರೆ ಎಲ್ಲ ಸ್ಕೂಲ್ಗಳು, ಕಾಲೇಜು, ಆಮೇಲೆ ವಾಟರ್ ಸಪ್ಲೈ, ಮೇಯ್ನ್ ಎಲ್ಲ ಹಳ್ಳಿಗಳದ್ದು ವಾಟರ್ ಸಪ್ಲೈ ಇದೆಯಲ್ಲ, ಅದನ್ನು ರೆಡಿಯಾಗಿದೆ. ಈಗೆಲ್ಲ ಸುಮಾರು 90% ಹಳ್ಳಿಗಳಿಗೆ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಅದು ಎಲ್ಲ ಸೇರಿ ಮುಂದಿನ ತಿಂಗಳಲ್ಲಿ ಬಹುಶಃ ಈ ಮಂತ್ ಎಂಡಿಗೆ ಇದು SIR ಇರೋದ್ರಿಂದ ಈ ಒಂದು ಆಫೀಸರ್ಸೂ ಇದಿದ್ದಾರೆ ಮತ್ತು ಅವ್ರಿಗೆ ಡಿಸ್ಟರ್ಬ್ ಆಗುವಂಥ ಶ್ರಾವಣ ಮಾಸದಲ್ಲಿ ಮೋಸ್ಟ್ಲಿ ಇವೆಲ್ಲ ಕಾರ್ಯಕ್ರಮ ಮಾಡ್ತೀವಿ. ಹಾಗಾಗಿ ಮತ್ತು ಆಷಾಢ ಮಾಸ ಏನು 14ನೇ ತಾರೀಕು ಅದೇನಿದೆ ಅದೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಿನ್ನೆಯಿಂದ ಒಂದು ಸ್ಟೇಡಿಯಮ್ದು ಮಾಡಿದ್ವಿ. ಇವತ್ತು ಇವೆರಡು ಕಾರ್ಯಕ್ರಮನೂ ಮಾಡಿದ್ದೀವಿ. ಅದು ಬಹುಶಃ 2 ವರ್ಷಕ್ಕೆ ಅವ್ರ ಪೀರಿಯಡ್ 2028 ಏನಿದೆ, ಎಷ್ಟಿದೆ, ಜುಲೈವರೆಗೆ ಏನಿದೆ, 2028 ಜುಲೈವರೆಗಿದೆ. ಆದರೆ ನಾವು ಅದರೊಳಗೇ ಮುಗಿಸ್ಬೇಕಂತ ಹೇಳ್ಬಿಟ್ಟು ಹೇಳಿ ಅವ್ರಿಗೆ ಏನೆಲ್ಲ ಸಹಕಾರ ಬೇಕು ಕೊಡೋಂಥದ್ದು, ಮತ್ತು ಬೇರೆ ನಮ್ಮ KWS ಇಂದ ಸಹಕಾರ ನೀಡೋಂಥದ್ದು, ಸರ್ಕಾರದಿಂದ ಅನುದಾನ ಕೊಡಿಸೋಂಥದ್ದು ಎಲ್ಲ ಕೆಲಸ ಮಾಡಿದ್ರೆ ಅವರು ಖಂಡಿತವಾಗಿ ಮಾಡ್ತೀವಿ ಅಂದಿದ್ದಾರೆ. ಅದು ಮುಗಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡಿ ನಾಗರಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಿಸ್ಟಮೆಟಿಕ್ ಆಗಿ ಎಲ್ಲ ಕಡೆ ಸ್ಟಾರ್ಟ್ ಮಾಡಿ ಎಲ್ರಿಗೂ ತೊಂದರೆ ಆಗೋ ಬದಲು ಒಂದೊಂದು ಕಡೆನೇ ಮುಗಿಸ್ಕೊಂಡು ಹೋಗಿ ಪ್ಲಾನ್ ಮಾಡಿ ಮಾಡಬೇಕಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ಸಾಂಕೇತಿಕವಾಗಿ ಭೂಮಿ ಪೂಜೆನ ಮಾಡಿದ್ದೀವಿ. ಸರ್, ಈಗ